ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಈ ಕ್ಷಣಕ್ಕಾಗುತ್ತೆ, ಈಗಲೇ ಆಗುತ್ತೆ, ಇವತ್ತೇ ಆಗುತ್ತೆ, ನಾಳೆ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇದ್ದಿದ್ದೆ ಬತ್ತು. ಬಟ್ ಈ ಕ್ಷಣಕ್ಕೂ ಕೂಡ ಅನೌನ್ಸ್ ಆಗ್ತಾ ಇಲ್ಲ. ಕಾರಣ ಈಗ ತಾನೇ ಗಮನಿಸ್ತಾ ಇದ್ರಲ್ಲ, ರೆಬಲ್ಸ್ ಟೀಮ್ ಇಷ್ಟೆಲ್ಲ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಮತ್ತೊಂದು ಕಡೆ ಇವತ್ತು ಆಗಬಹುದು ಅನ್ನೋದಕ್ಕೆ ಕುತೂಹಲ ಅಂತ ಅಂದ್ರೆ ಚುನಾವಣಾ ಉಸ್ತುವಾರಿಗಳು ಆಗಮಿಸ್ತಾ ಇದ್ದಾರೆ ರಾಜ್ಯಕ್ಕೆ. ಶಿವರಾಜ್ ಸಿಂಗ್ ಚೌಹಾಣ್ ಆಗಮಿಸ್ತಾ ಇರೋದ್ರಿಂದ ಬಹುತೇಕ ಇವತ್ತು ಫೈನಲ್ ಮಾಡಬಹುದು. ಇಂಥದ್ದೊಂದು ಕುತೂಹಲ ಇತ್ತು. ಬಟ್ ಫೈನಲ್ ಆಗುತ್ತಾ ಅಥವಾ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗೋ ತನಕ ಕೂಡ ಕಾಯಲೇಬೇಕು ಅನ್ನುವಂಥ ಸಂದೇಶವನ್ನ ಇವತ್ತು ಬಿಜೆಪಿ ನಾಯಕರಿಗೆ ಕೊಡ್ತಾರಾ? ಬಂದಂಥ ಸಂದರ್ಭದಲ್ಲಿ ಯಾವ ರೀತಿಯ ಸ್ಟೇಟ್ಮೆಂಟ್ ಅಥವಾ ಯಾವ ರೀತಿಯ ಘೋಷಣೆಗಳು ಆಗಬಹುದು ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಕಾರಣ ಬಿಜೆಪಿಯ ಉಸ್ತುವಾರಿಗಳು ರಾಜ್ಯಕ್ಕೆ ಆಗಮಿಸ್ತಾ ಇರೋದ್ರಿಂದ ಸಹಜವಾಗಿ ರಾಜ್ಯ ಬಿಜೆಪಿ ನಾಯಕರಲ್ಲಿ ಒಂದಷ್ಟು ಕುತೂಹಲ ಗರಿಗೆದರಿದೆ. ಇವತ್ತು ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅಭಿಪ್ರಾಯ ಸಂಗ್ರಹ ಮಾಡೋದ್ರಲ್ಲಿ ಇದ್ರೆ ಇವತ್ತು ಬಹುತೇಕ ಅನೌನ್ಸ್ ಆಗೋದು ಡೌಟ್. ಎಲ್ಲಿ ತನಕ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕೂಡ ಆಗಬೇಕಾಗಿದೆ. ಸದ್ಯ ಅವರ ನೇಮಕ ಆದ ಬಳಿಕ ಮೋಸ್ಟ್ಲಿ ರಾಜ್ಯದ ಬಿಜೆಪಿ ರಾಜ್ಯಾಧ್ಯಕ್ಷರ ಹೆಸರು ಕೂಡ ಅನೌನ್ಸ್ ಆಗುವ ಸಾಧ್ಯತೆ ಇದೆ. ಬಟ್ ರೆಬಲ್ಸ್ ಟೀಮ್ನ ಭೇಟಿ ಆಗ್ತಾರಾ, ಅವರ ಅಸಮಾಧಾನವನ್ನ ಸಮಾಧಾನ ಮಾಡ್ತಾರಾ, ಅವರ ಕಂಪ್ಲೇಂಟ್ ಏನು, ಜೊತೆಗೆ ಬೇರೆದವರ ಅಭಿಪ್ರಾಯ ಏನು, ಬಿಜೆಪಿ ಪಾಳ್ಯದಲ್ಲಿ ಸದ್ಯಕ್ಕೆ ಏನು ಬೆಳವಣಿಗೆ ಆಗ್ತಾ ಇದೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅಭಿಪ್ರಾಯ ಸಂಗ್ರಹ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತು ಅಭಿಪ್ರಾಯ ಸಂಗ್ರಹ ಮಾಡಿ ಮೋಸ್ಟ್ಲಿ ಮತ್ತೊಮ್ಮೆ ಬಿಜೆಪಿ ಹೈಕಮಾಂಡ್ ಮುಂದೆ ಈ ಎಲ್ಲ ವಿಚಾರಗಳು ಚರ್ಚೆ ಆಗ್ಲಿಕ್ಕಿದೆ. ಅಲ್ಲಿಗೆ ಇವತ್ತು ಡೌಟ್, ನಾಳೆನೂ ಡೌಟ್. ಬಟ್ ರಾಜ್ಯಾಧ್ಯಕ್ಷರ ಹೆಸರು ಆಲ್ರೆಡಿ ಅಂತಿಮ ಆಗಿದೆ. ಬಟ್ ಅದನ್ನ ಅನೌನ್ಸ್ ಮಾಡೋದಷ್ಟೇ ಬಾಕಿ. ಬಟ್ ಅನೌನ್ಸ್ ಮಾಡೋಕ್ಕೂ ಮುನ್ನನೇ ಹಲವಾರು ರೀತಿಯ ವಿರೋಧಗಳು ಒಂದು ಟೀಮ್ನಿಂದ ನೋಡೋದಕ್ಕೆ ಸಿಗ್ತಾ ಇದೆ ಬಿಜೆಪಿ ಪಾಳ್ಯದಲ್ಲಿ. ಈಗಲೇ ಹೀಗಾದ್ರೆ ಅನೌನ್ಸ್ ಆದ ಮೇಲೆ ಇವ್ರನ್ನ ಸಮಾಧಾನ ಮಾಡೋದು ಹೇಗೆ? ಇದೆಲ್ಲವೂ ಕೂಡ ಪ್ರಶ್ನೆ. ಯಾವಾಗ ಸಮಾಧಾನ ಮಾಡಬಹುದು ಗೊತ್ತಾ? ಈಗ ಯತ್ನಾಳ್ ವಿರುದ್ಧ ಏನು ಕ್ರಮ ಕೈಗೊಂಡ್ರಿ ಅಲ್ಲ, ಆ ರೀತಿ ರೆಬಲ್ಸ್ ಟೀಮ್ ಯಾರಾದರೂ ಒಬ್ಬರಲ್ಲಿ ಈ ರೀತಿ ಶಿಕ್ಷೆಯನ್ನ ಕೊಟ್ರೆ ಅಥವಾ ಉಚ್ಚಾಟನೆಯ ಭಾಗ್ಯ ಸಿಕ್ಬಿಟ್ರೆ ಆಗ ನೋಡಿ ರೆಬಲ್ಸ್ ಟೀಮ್ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗೋದು. ಅಲ್ಲಿ ತನಕ ಮೋಸ್ಟ್ಲಿ ರೆಬಲ್ಸ್ ಟೀಮ್ ಸಮಾಧಾನ ಮಾಡೋದು ಬಿಜೆಪಿ ಹೈಕಮಾಂಡ್ಗೂ ಕೂಡ ಸದ್ಯದ ಮಟ್ಟಿಗೆ ಅತಿ ದೊಡ್ಡ ಸವಾಲಾಗಿದೆ.